ಶ್ರೀ ರಾಘವೇಂದ್ರ ಮಹಾಸ್ವಾಮಿಗಳ ರಥೋತ್ಸವ ಕಾರ್ಯಕ್ರಮ ಅದ್ಧೂರಿಯಾಗಿ ಜರುಗಿತು. ರಾಮದುರ್ಗ ಪಟ್ಟಣದಲ್ಲಿರುವ ಶ್ರೀ ರಾಘವೇಂದ್ರ ಮಹಾಸ್ವಾಮಿಗಳ ರಥೋತ್ಸವ ಕಾರ್ಯಕ್ರಮ ಅದ್ಧೂರಿಯಾಗಿ ಜರುಗಿತು. ಇಲ್ಲಿನ ಶ್ರೀ ರಾಘವೇಂದ್ರ ಮಠದಲ್ಲಿ ಆರಾಧನಾ ಮಹೋತ್ಸವ ಕಾರ್ಯಕ್ರಮ ಕಳೆದ 3 ದಿನಗಳಿಂದ ಪ್ರಾರಂಭಗೊಂಡಿದ್ವು. ಈ ಹಿನ್ನೆಲೆ ಇಂದು ರಥೋತ್ಸವ ಕಾರ್ಯಕ್ರಮ ಬೆಳಿಗ್ಗೆ ಯಶಸ್ವಿಯಾಗಿ ಜರುಗಿತು. ಬೆಳಿಗ್ಗೆ ರಥಹೋಮ ಕಾರ್ಯಕ್ರಮ ಜರುಗಿಸಿ ಪಟ್ಟಣದ ಪಡಕೋಟಗಲ್ಲಿಯ ಶ್ರೀ ರಾಘವೇಂದ್ರ ಮಠದಿಂದ ಆರಂಭಗೊಂಡ ರಥೋತ್ಸವ ತೀರ ಬಜಾರದ ಗಾಂಧಿ ವೃತ್ತದವರೆಗೂ ಸಂಚರಿಸಿ ನಂತರ ಶ್ರೀಮಠಕ್ಕೆ ಬಂದು ತಲುಪಿತು. ನಂತರ ಶ್ರೀ ರಾಘವೇಂದ್ರ ಮಹಾಸ್ವಾಮಿಗಳ ವೃಂದಾವನಕ್ಕೆ ಅಭಿಷೇಕ ಕಾರ್ಯಕ್ರಮ ಸೇರಿದಂತೆ ವಿವಿಧ ಪೂಜಾ ಕೈಂಕರ್ಯಗಳು ಜರುಗಿದ್ವು. ಈ ಬಾರಿಯ ಶ್ರೀಮಠದ ಅಲಂಕಾರ, ಹೂವಿನ ಅಲಂಕಾರ ಹಾಗೂ ದೀಪಾಲಂಕಾರವನ್ನು ಖ್ಯಾತ ವಕೀಲರಾದ ಪ್ರಭು ಬಾಳಿಕಾಯಿ ಅವರು ಸೇವೆಯನ್ನು ಸಲ್ಲಿಸಿದರು. ಈ ವೇಳೆ ಬ್ರಾಹ್ಮಣ ಸಮಾಜದ ಅಧ್ಯಕ್ಷರಾದ ಪ್ರಸಾದ್ ಕುಲಕರ್ಣಿ, ಆನಂದ ಕುಲಕರ್ಣಿ, ಜಿ.ಬಿ. ಮೋಡಕ್, ಗೋಪಾಲಾಚಾರ್ ಬಿಂದಗಿ, ವಾದಿರಾಜ ಫಡ್ನೀಸ್, ಪ್ರಹ್ಲಾದಾಚಾರ್ ಜೋಶಿ, ವಿದ್ಯಾಧರ ಕುಲಕರ್ಣಿ, ವಿನಯ್ ಗುಡ್ಕಿಂಡಿ, ದರ್ಶನ್ ಚಿಟ್ನೀಸ್, ಅಭಿ ಮುನವಳ್ಳಿ, ಭೂಷಣ್ ದಾತೆ, ಅನಂತ ದೇಶಪಾಂಡೆ ಸೇರಿದಂತೆ ಬ್ರಾಹ್ಮಣ ಸಮಾಜದ ಬಾಂಧವರು, ವಿಪ್ರ ಭಜನಾ ಮಂಡಳದ ಮಹಿಳೆಯರು ಸೇರಿದಂತೆ ಹಲವರು ಈ ವೇಳೆ ಉಪಸ್ಥಿತರಿದ್ದರು.